परिपूरितान्तर्वाक्याण्डकोशं हरितोपलापम् भर्ताभयेतं विधिशर्वपूर्वगीर्वाणविज्ञानदमानतोऽस्मि नमो हनुमान् नाम द्वितीयो भीमयेव च पूर्णप्रज्ञः तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता जाड्यं वाक्पटुत्वं च हनूमत्स्मरणात् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमोद्बन्धमोक्षाश्च यस्मात् अस्य श्रीब्रह्मरुद्र प्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ತೃತೀಯ ಸ್ಕಂಧದ 31ನೇ ಅಧ್ಯಾಯದಲ್ಲಿ ಇವತ್ತು 4ನೇ ಶ್ಲೋಕ ಮೂವತ್ತೊಂದನೇ ಅಧ್ಯಾಯ 4ನೇ ಶ್ಲೋಕವನ್ನು ನೋಡಿ. ಜಂತುರ್ವೈಭವಯೇ ತಸ್ಮಿನ್ ಯಾಂ ಯಾಂ ಯೋನಿಮುಪೌರಜೇತ್ ತಸ್ಯಾಂ ತಸ್ಯಾಂ ಸಲಭತೆ ನಿರ್ವೃತ್ತಿಂ ನ ವಿರಜ್ಯತೆ. ಕಪಿಲ ನಾಮಕನಾದ ಭಗವಂತ ದೇವಹೂತಿ ದೇವಿಗೆ ಈ ಜೀವಿಗಳ ಸಂಸಾರಕ್ಕೆ ಯಾವುದು ಕಾರಣ ಅನ್ನೋದನ್ನ ನಿವೃತ್ತಿ ಮಾಡ್ತಾ ಬರ್ತಾ ಇದ್ದಾನೆ, ಹೇಳ್ತಾ ಬರ್ತಾ ಇದ್ದಾನೆ. ಈ ಸಂಸಾರ ನಿವೃತ್ತಿ ಆಗಬೇಕು ಜನರಿಗೆ ಅಂತ ಆದ್ರೆ ಈ ಸಂಸಾರದಲ್ಲಿ ವೈರಾಗ್ಯ ಬರಬೇಕು. ಈ ವೈರಾಗ್ಯ ಬರಬೇಕು ಅಂತಾದ್ರೆ ಅದರ ಬಗ್ಗೆ ಜ್ಞಾನ ಬೇಕಾಗ್ತದೆ. ಯಾಕೆ ಈ ಸಂಸಾರದಲ್ಲಿ ಪುನಃ ಪುನಃ ಈ ಜೀವ ಮುಳುಗುತ್ತಾ ಇದ್ದಾನೆ, ಅದಕ್ಕೇನು ಕಾರಣ ಅನ್ನೋದನ್ನ ಈ ಅಧ್ಯಾಯದ ಪ್ರಾರಂಭದ ಶ್ಲೋಕದಿಂದ ಹೇಳ್ತಾ ಬರ್ತಾ ಇದ್ದಾನೆ. ಅನೇಕ ಯೋನಿಗಳಲ್ಲಿ ಸಂಚಾರವನ್ನ ಮಾಡುವ ಈ ಜೀವ ಆ ಭಗವಂತನ ಪ್ರೇರಣೆಯಿಂದಲೇ ಇದು ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಿಲ್ಲ. ಪರಮಾತ್ಮನ ಶಕ್ತಿಯನ್ನ ತಿಳಿದುಕೊಳ್ಳದೆ ಇರುವುದೇ ಮುಖ್ಯವಾದ ಕಾರಣ ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳಿದ. ಈ ಜೀವ ನಾನಾ ಯೋನಿಗಳಲ್ಲಿ ಹುಟ್ಟಿ
ಸುಖವನ್ನ ಅನುಭವಿಸಬೇಕು ಅನ್ನೋ ಆಸೆಯಿಂದ ಬಹಳ ಕಷ್ಟಪಟ್ಟು ಅನೇಕ ಭೋಗ ಪದಾರ್ಥಗಳನ್ನ ಸಂಪಾದನೆ ಮಾಡ್ತಾನೆ. ಆದರೆ ಕಾಲರೂಪಿ ಭಗವಂತ ಅದನ್ನೆಲ್ಲವನ್ನು ನಾಶ ಮಾಡ್ತಾನೆ. ಅದಕ್ಕೆ ಈ ಜೀವ ದುಃಖ ಪಡ್ತಾನೆ ಅಂತ 2ನೇ ಶ್ಲೋಕದಲ್ಲಿ ಹೇಳಿದ್ರು. ಈ ಜೀವ ಮಂದಮತಿಯಾಗಿ ಅನಿತ್ಯವಾದ ದೇಹ, ಅನಿತ್ಯವಾದ ಇಂದ್ರಿಯ ಏನಿದೆ, ಇವುಗಳಿಗೆ ಸಂಬಂಧಪಟ್ಟಂತೆ ಮನೆ, ಮಠ, ಹೊಲ, ಗದ್ದೆ, ಹಣ, ಸಂಪತ್ತು ಇವುಗಳನ್ನ ಭ್ರಾಂತಿಯಿಂದ ಇದು ನನಗೆ ಶಾಶ್ವತ ಅಂತ ತಿಳ್ಕೊಳ್ತಾನೆ. ಈ ಭ್ರಾಂತಿಯು ಕೂಡ ಸಂಸಾರಕ್ಕೆ ಕಾರಣ ಅಂತ 3ನೇ ಶ್ಲೋಕದಲ್ಲಿ ಹೇಳಿದ. ಈಗ ಈ 4ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಇದೇ ಮಂದಮತಿಯಾಗಿರ್ತಕ್ಕಂತಹ ಜೀವ ತಾನು ತನ್ನ ಕರ್ಮಕ್ಕೆ ಅನುಸಾರಿಯಾಗಿ ನಾನಾ ಯೋನಿಗಳಲ್ಲಿ ಹುಟ್ಟುತ್ತಾನೆ. ಅನೇಕ ಯೋನಿಗಳಲ್ಲಿ ಹುಟ್ಟಿದಾಗ ಆಯಾಯ ಯೋನಿಗಳಲ್ಲಿ ವಿಷಯ ಭೋಗ ಪದಾರ್ಥಗಳಿಂದ ಸುಖವನ್ನ ಏನು ಅನುಭವಿಸ್ತಾನೆ, ಅದೇ ಪರಮ ಪುರುಷಾರ್ಥ ಅಂತ ಭ್ರಮಿಸಿ ಅನುಭವಿಸ್ತಾನೆ. ಯಾಂ ಯಾಂ ಯೋನಿಂ ಉಪವ್ರಜೆ ತಸ್ಯಾಂ ತಸ್ಯಾಂ ಸಹ ಲಭತೆ. ಯಾವ ಯಾವ ಯೋನಿಗಳಲ್ಲಿ ಹುಟ್ಟಿರ್ತಾನೋ ಆಯಾಯ ಯೋನಿಗಳಲ್ಲಿ ವಿಷಯ ಭೋಗದಿಂದ ಆಗುವ ಸುಖವೇ ಪರಮ ಸುಖ ಅಂತ ಭ್ರಮಿಸಿ ಬಿಡ್ತಾನೆ. ಅದರಲ್ಲಿ ವೈರಾಗ್ಯವನ್ನ ಪಡೆಯೋದಿಲ್ಲ. ನಿವೃತ್ತಿಂ ಲಭತೆ ನ ವಿರಜ್ಯತೆ. ಆ ವಿಷಯ ಭೋಗ ಪದಾರ್ಥಗಳಲ್ಲಿ ವೈರಾಗ್ಯವನ್ನ ಅನುಭವಿಸೋದಿಲ್ಲ. ಅದೇ ಪರಮ ಪುರುಷಾರ್ಥ ಅಂತ ತಿಳ್ಕೊಂಡು ಅದನ್ನು ಅನುಭವಿಸ್ತಾ ಬರ್ತಾ ಇದ್ದಾನೆ. ಇದು ಕೂಡ ಅವನ ಈ ಸಂಸಾರಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾನೆ ಕಪಿಲ. ಜಂತುರ್ವೈ ಭವಯೇ ತಸ್ಮಿನ್ ಯಾಂ ಯಾಂ ಯೋನಿಮುಪವ್ರಜೇತ್ ತಸ್ಯಾಂ ತಸ್ಯಾಂ ಸಲಭತೆ ನಿವೃತ್ತಿಂ ನ ವಿರಜ್ಯತೆ. ನರಕಸ್ಥೋಪಿ ದೇಹಂ ವೈ ನ ಪುಮಾನ್ ತ್ಯಕ್ತುಮಿಚ್ಛತಿ ನಾರಕ್ಯಾಂ ನಿರ್ವೃತೌ ಸತ್ಯಾಂ ದೇವಮಾಯಾ ವಿಮೋಹಿತಃ. ಈ ಜೀವನಿಗೆ ತನ್ನ ಶರೀರದ ಮೇಲೆ ಎಷ್ಟು ಅಭಿಮಾನ ಅಂತಂದ್ರೆ, ನರಕದಲ್ಲಿ ಯಾತನಾ ಶರೀರದಿಂದ ಹುಟ್ಟಿದರೂ ಕೂಡ ಆ ಶರೀರದಲ್ಲಿಯೂ ಜೀವ ಸುಖ ಕಾಣ್ತಾನಂತೆ. ಶರೀರವೇ ನಂದು, ನನ್ನ ಶರೀರವೇ ನನಗೆ ಸುಖ ಅಂತ ಭ್ರಮಿಸಿ ಬಿಡ್ತಾನೆ. ಇಲ್ಲಿ ಮಾಡಿದ ಪಾಪಕರ್ಮಗಳಿಗೆ ದುಃಖವನ್ನ ಅನುಭವಿಸ್ಲಿಕ್ಕೆ ಅಂತ ನರಕದಲ್ಲಿ ಒಂದು ಶರೀರ ಬರ್ತದೆ, ಯಾತನಾ ಶರೀರ. ಅದು ಕೇವಲ ದುಃಖ ಪಡ್ಲಿಕ್ಕೋಸ್ಕರ ಅಂತಾನೆ ಕೊಡ್ತಕ್ಕಂತ ಶರೀರ, ಅದು ಯಾತನಾ ಶರೀರ. ಆ ಯಾತನಾ ಶರೀರವನ್ನ ಪಡೆದು ಆ ನರಕದಲ್ಲಿ ಇರುವಾಗಲೂ ಕೂಡ ಆ ದೇಹದಲ್ಲಿಯೂ ಅಭಿಮಾನವನ್ನ ಪಡ್ತಾನೆ. ಆ ಶರೀರದಲ್ಲಿಯೂ ತಾನು ಸುಖವನ್ನ ಕಾಣಬೇಕು ಅಂತ ಬಯಸ್ತಾನೆ. ನರಕಸ್ಥೋಪಿ ದೇಹಂ ಪುಮಾನ್ ನ ತ್ಯಕ್ತುಮಿಚ್ಛತಿ. ಅಷ್ಟು ಆ ದೇಹದ ಮೇಲೆ ಅಭಿಮಾನ. ಭಗವಂತನ ಬಂಧಕ ಶಕ್ತಿಯ ಪ್ರಭಾವದಿಂದ ಮರುಳಾಗಿ ಆ ಶರೀರವನ್ನು ಕೂಡ ಬಿಡಬೇಕು ಅಂತ ಅಪೇಕ್ಷೆ ಪಡೋದಿಲ್ಲ ಅವನಿಗೆ. ಅದು ಯಾತನಾ ಶರೀರ ಅದು, ಆದರೂ ಆ ಶರೀರವನ್ನು ಬಿಡ್ಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಎಂತಹ ದೇಹ
ಬಂದರೂ ಕೂಡ ಜೀವ ಆ ದೇಹದ ಮೇಲೆ ಅಭಿಮಾನವನ್ನ ಪಟ್ಟು ಆ ಶರೀರವನ್ನ ಬಿಡ್ಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಅದು ನಾರಕ್ಯ ಆಗಿದ್ರೂ ಕೂಡ, ನರಕದಲ್ಲಿ ತನಗೆ ಸಿಕ್ಕ ಯಾತನಾ ಶರೀರವಾಗಿದ್ರೂ ಕೂಡ ಅದನ್ನೂ ಬಿಡಬೇಕು ಅಂತ ಅಪೇಕ್ಷೆ ಪಡೋದಿಲ್ಲ. ಇದಕ್ಕೆ ಕಾರಣ ಭಗವಂತನ ಬಂಧಕ ಶಕ್ತಿ. ಆ ಭಗವಂತನ ಬಂಧಕ ಶಕ್ತಿ ಅಂತನ್ನೋದು ಆ ರೀತಿ ಅವನನ್ನ ಮೋಹಗೊಳಿಸಿ ಬಿಟ್ಟಿರ್ತದೆ. ಹಾಗಾಗಿ ಈ ಮೋಹಕ್ಕೆ ಒಳಗಾಗೋದ್ರಿಂದ ಜೀವ ಈ ಸಂಸಾರದಲ್ಲಿ ಮತ್ತೆ ಮತ್ತೆ ಅವನು ಹುಟ್ಟುತ್ತಾನೆ. ಹೀಗೆ ಸಂಸಾರಕ್ಕೆ ಇದು ಕೂಡ ಒಂದು ಕಾರಣ ಅಂತ ಕಪಿಲ ಹೇಳ್ತಾ ಇದ್ದಾನೆ. ನರಕಸ್ಥೋಪಿ ದೇಹಂ ವೈ ನ ಪುಮಾಂ ತ್ಯಕ್ತುಮಿಚ್ಛತಿ ನಾರಕ್ಯಾಂ ನಿರ್ವೃತೌ ಸತ್ಯಾಂ ದೇವಮಾಯಾ ವಿಮೋಹಿತಃ ಆತ್ಮಜಾಯಾ ಸುತಾಗಾರ ಪಶುದ್ರವಿಣ ಬಂಧುಷು ನಿರೂಢ ಮೂಲ ಹೃದಯ ಆತ್ಮಾನಂ ಬಹುಮನ್ಯತೆ. ಈ ಜೀವನಿಗೆ ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಮನೆ, ತನ್ನ ಮಠ, ತನ್ನ ಹಣ, ತನ್ನ ಸಂಪತ್ತು, ನಮ್ಮ ಸಂಬಂಧಿಗಳು, ನೆಂಟರು, ಇಷ್ಟರು ಅಂತ ಇವರಲ್ಲಿ ಗಾಢವಾದ ಮೋಹವನ್ನ ಇಟ್ಟುಕೊಂಡು ಇವರೆಲ್ಲರೂ ಕೂಡ ನನ್ನವರು, ಇವರಿಗೆಲ್ಲ ನಾನೇ ಪೋಷಕ ಅಂತ ಹೆಮ್ಮೆ ಪಟ್ಟುಕೊಳ್ತಾನೆ. ಇವರೆಲ್ಲ ನನ್ನವರು, ನಾನೇ ಇವರನ್ನ ಸಾಕ್ತಾ ಇದ್ದೇನೆ, ನನ್ನಿಂದ ಇವರೆಲ್ಲ ಅಂತ ಹೆಮ್ಮೆ ಪಟ್ಟುಕೊಳ್ತಾನೆ. ಈ ಅಭಿಮಾನ ಏನಿದೆ ಇದು ಕೂಡ ಸಂಸಾರಕ್ಕೆ ಕಾರಣ. ಆತ್ಮ ಜಾಯ ಸುತ ಆಗಾರ ಪಶು ದ್ರವಿಣ ಬಂಧುಷು ಅಂತ. ಜಾಯ ಅಂದ್ರೆ ಹೆಂಡತಿ, ಆತ್ಮ ಜಾಯ. ಆತ್ಮ ಅನ್ನೋದನ್ನ ಎಲ್ಲದಕ್ಕೂ ಇಟ್ಕೊಳ್ಬೇಕು. ತನ್ನ ಹೆಂಡತಿ. ಆತ್ಮ ಸುತ, ತನ್ನ ಮಕ್ಕಳು. ಆಗಾರ ಅಂತಂದ್ರೆ ಮನೆ, ಮಠ ಮೊದಲಾದವುಗಳು. ಪಶು ವಸ್ತುಗಳು, ದ್ರವಿಣ ಸಂಪತ್ತು, ಬಂಧು ನೆಂಟರು ಇಷ್ಟರು. ಇವರುಗಳಲ್ಲಿ ನಿರೂಢ ಮೂಲ ಹೃದಯ ಅಂತ. ನಿರೂಢ ಮೂಲ ಹೃದಯ ಅಂತಂದ್ರೆ ಇವರೆಲ್ಲ ನನ್ನವರು, ಇವರಿಗೆ ನಾನೇ ಪೋಷಕ, ಇವರು ನನ್ನಿಂದ ಬದುಕ್ತಾ ಇದ್ದಾರೆ ಅನ್ನೋ ಒಂದು ಮೋಹ ಅದು ನಿರೂಢವಾಗಿ ಬಿಟ್ಟಿದೆ, ಬೇರು ಬಿಟ್ಟು ಬಿಟ್ಟಿದೆ ಅಂತ ಅರ್ಥ. ನಿರೂಢವಾದ ಮೂಲ ಹೃದಯ ಉಳ್ಳವನಾಗಿ, ಬೇರು ಬಿಟ್ಟಂತಹ ಗಾಢವಾದ ಮೋಹವುಳ್ಳವನಾಗಿ ಅವರ ಮೇಲೆ ಹೆಮ್ಮೆ ಪಟ್ಟುಕೊಳ್ತಾನೆ. ತನ್ನ ಮೇಲೆ ತಾನು ಹೆಮ್ಮೆ ಪಟ್ಟುಕೊಳ್ತಾನೆ. ಆತ್ಮಾನಂ ಬಹುಮನ್ಯತೆ, ತನ್ನನ್ನ ತಾನು ಬಹು ಎಂಬುದಾಗಿ ಮನ್ಯತೆ, ಹೆಮ್ಮೆ ಪಟ್ಟುಕೊಳ್ತಾನೆ. ನನ್ನಿಂದ ಇವರೆಲ್ಲ ಬದುಕ್ತಾ ಇದ್ದಾರೆ, ನಾನೇ ಇವರಿಗೆಲ್ಲ ಅಂತ ಈ ರೀತಿ ತನ್ನನ್ನ ತಾನು ಬಹು ಅಂತ ತಿಳ್ಕೊಳ್ತಾನೆ. ಇದು ಕೂಡ ಅವನ ಈ ಸಂಸಾರಕ್ಕೆ ಕಾರಣ. ಆತ್ಮಜಾಯ ಸುತಾಗಾರ ಪಶುದ್ರವಿಣ ಬಂಧುಷು ನಿರೂಢ ಮೂಲ ಹೃದಯ ಆತ್ಮಾನಂ ಬಹುಮನ್ಯತೆ. ಸದಹ್ಯಮಾನ ಸರ್ವಾಂಗ ಏಷಾಮುದ್ವಹನಾಧಿನ ಕರೋತ್ಯವಿರತಂ ಮೂಢೋ ದುರಿತಾನಿ ದುರಾಶಯಃ.
ಈ ರೀತಿಯಾಗಿ ಜೀವ ತಾನು, ತನ್ನ ಶರೀರ, ತನ್ನ ಇಂದ್ರಿಯಗಳು, ತನ್ನ ಹೆಂಡತಿ, ತನ್ನ ಮಕ್ಕಳು ಅಂತ ದುರಭಿಮಾನವನ್ನ ಏನು ಪಡ್ಕೊಳ್ತಾನೆ, ಈ ದುರಭಿಮಾನದ ಫಲವಾಗಿ ಅವರುಗಳನ್ನೆಲ್ಲ ಸಾಕಿ ಸಲಹಬೇಕು, ಅವರ ಮೇಲೆ ಮೋಹದಿಂದ ಅವರ ಕಷ್ಟ ಸುಖಗಳಿಗೆ ನಾನು ಭಾಗಿಯಾಗಬೇಕು, ಅವರೆಲ್ಲ ನನ್ನನ್ನ ನಂಬಿ ಬದುಕ್ತಾ ಇದ್ದಾರೆ ಅಂತ ತಿಳಿದು ಅವರ ಬಗ್ಗೆ ಚಿಂತೆಯನ್ನ ಮಾಡ್ತಾ 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 ತನ್ನ ಶರೀರದ ಎಲ್ಲ ಅಂಗಗಳನ್ನು ಕೂಡ ಸವಿಸಿ ಬಿಡ್ತಾನೆ. ತನ್ನ ಶರೀರದ ಸರ್ವಾಂಗಗಳನ್ನು ಕೂಡ ತನ್ನ ಹೆಂಡತಿ, ಮಕ್ಕಳು, ಮನೆ ಮಠ, ಸಂಪತ್ತು, ನೆಂಟರಿಷ್ಟರಿಗೋಸ್ಕರ ಅವರ ಚಿಂತೆಯಲ್ಲಿಯೇ ಬೇಯಿಸಿ ಬಿಡ್ತಾನೆ. ಅದರಿಂದ ಕರ್ತವ್ಯ ಮೂಢನಾಗಿ ಅವರುಗಳನ್ನ ಸಾಕಬೇಕು ಅಂತ ನಿರಂತರವಾಗಿ ಪಾಪಕರ್ಮಗಳನ್ನ ಮಾಡ್ತಾನೆ. ದುರಿತಾನಿ ಕರೋತಿ ಮೂಢ ಅವಿರತಂ ದುರಿತಾನಿ ಕರೋತಿ. ಇವರ ಮೇಲಿನ ಅಭಿಮಾನದಿಂದ ಅವರನ್ನ ನಾನು ರಕ್ಷಣೆ ಮಾಡಬೇಕು, ನನ್ನಿಂದಲೇ ಅವರು ಬದುಕ್ತಾ ಇದ್ದಾರೆ ಅನ್ನೋ ಭ್ರಮೆಯಿಂದ ಅವರುಗಳ ಯೋಗಕ್ಷೇಮಕ್ಕೋಸ್ಕರ ಚಿಂತಿಸಿ ತಾನು ತನ್ನ ಶರೀರವನ್ನ ಬೇಯಿಸಿ ಅವಿರತವಾಗಿ ಪಾಪಕರ್ಮಗಳನ್ನ ಮಾಡ್ತಾನೆ ಅವರನ್ನು ಸಾಕಬೇಕು ಅಂತ. ಸಹ ದಕ್ಷ್ಯಮಾನ ಸರ್ವಾಂಗ ಅಂತ ಯೇಷಾಂ ಉದ್ವಹನಾದಿನ ದಕ್ಷ್ಯಮಾನ ಸರ್ವಾಂಗ. ಇವರೆಲ್ಲರುಗಳ ಪೋಷಣೆಗೋಸ್ಕರ ತಾನು ತನ್ನ ಶರೀರವನ್ನ ದಕ್ಷ್ಯಮಾನ ಬೇಯಿಸ್ತಾನೆ, ಎಲ್ಲ ಅಂಗಾಂಗಗಳನ್ನು ಕೂಡ ಅದಕ್ಕೋಸ್ಕರ ಸವಿಸ್ತಾನೆ, ಬೇಯಿಸ್ತಾನೆ. ಆ ಅಭಿಮಾನ, ಅವರ ಮೇಲಿನ ಅಭಿಮಾನದಿಂದ, ಅವರ ಮೇಲಿನ ಉದ್ವಹನಾದಿನ ಚಿಂತೆಯಿಂದ ತನ್ನ ಅಂಗಾಂಗಗಳನ್ನೆಲ್ಲ ಸವಿಸಿ ಅವರ ರಕ್ಷಣೆಗೋಸ್ಕರ ಪಾಪಕರ್ಮಗಳನ್ನು ನಿರಂತರವಾಗಿ ಮಾಡ್ತಾನೆ. ಅವಿರತಂ ದುರಿತಾನಿ ಕರೋತಿ ದುರಾಶಯ ಮೂಢ ದುರಾಶಯ. ಕೆಟ್ಟ ಆಶೆಯನ್ನ ಇಟ್ಟುಕೊಂಡು ಮೂಢನಾಗಿ ಅವರಿಗೋಸ್ಕರ ತಾನು ಪಾಪಕರ್ಮಗಳನ್ನ ಮಾಡ್ತಾ ಬರ್ತಾನೆ ನಿರಂತರವಾಗಿ. ಸದಕ್ಷ್ಯಮಾನ ಸರ್ವಾಂಗ ಯೇಷಾಮುದ್ವಹನಾಧಿನ ಕರೋತ್ಯವಿರತಂ ಮೂಢೋ ದುರಿತಾನಿ ದುರಾಶಯಃ ಆಕ್ಷಿಪ್ತಾತ್ಮೇಂದ್ರಿಯಸ್ತ್ರೀಣಾಂ ಅಸತೀನಾಂ ಚ ಮಾಯಯಾ ರಹೋ ರಚಿತ ಸಲ್ಲಾಪೈಃ ಶಿಶೂನಾಂ ಕಳಭಾಷಣೈಃ. ಅದೇ ರೀತಿ ತಾನು ಅತ್ಯಂತ ಪ್ರೀತಿಸುವ ತನ್ನ ಹೆಂಡತಿಯ ಮೋಹಕವಾದ ಶಕ್ತಿಯಿಂದ ಸ್ತ್ರೀಯರು ಮಾಡುವ ಏಕಾಂತದಲ್ಲಿ ಆಡುವ ಮಾತುಗಳು ಮತ್ತು ಮಕ್ಕಳ ಮುದ್ದು ಮುದ್ದು ಮಾತುಗಳು, ಇದೆಲ್ಲದರಿಂದ ಇವನ ಮನಸ್ಸು, ಅವನ ಇಂದ್ರಿಯಗಳು ಪರವಶವಾಗಿ ಬಿಡ್ತಾವೆ ಅಂತಾರೆ. ಮಾಯೆಯ, ಅವಳ ಮಾಯಾ ಶಕ್ತಿಗೆ ಮೋಹಗೊಂಡು ಬಿಡ್ತಾನೆ. ರಹೋ ರಚಿತ ಸಲ್ಲಾಪೈಹಿ ಅಂದ್ರೆ ಏಕಾಂತದಲ್ಲಿ ಆಡುವ ಮಾತುಗಳು. ಸ್ತ್ರೀಯರು ಏಕಾಂತದಲ್ಲಿ ಆಡುವ ಮಾತುಗಳಿಂದ ಮೋಹಕ್ಕೆ ಒಳಗಾಗಿ ಅವಳ ವಶ ಆಗಿ ಬಿಡ್ತಾನೆ. ಹಾಗೆ ಶಿಶೂನಾಂ ಕಳಭಾಷಣೈಹಿ, ಮಕ್ಕಳು ಆಡುವ ಮುದ್ದು ಮುದ್ದಾದ ಮಾತುಗಳೇನಿದೆ ಆ ಮಾತುಗಳಿಂದಲೂ ಕೂಡ ತನ್ನ ಮನಸ್ಸು
ತನ್ನ ಇಂದ್ರಿಯ ಪರವಶವಾಗಿ ಬಿಡತ್ತೆ, ತನಗೇ ಗೊತ್ತಿಲ್ಲದಂತೆ. ಆಕ್ಷಿಪ್ತ ಆತ್ಮೇಂದ್ರಿಯ, ಆತ್ಮೇಂದ್ರಿಯ ಆತ್ಮ ಮತ್ತು ಇಂದ್ರಿಯ ಅಂದ್ರೆ ತಾನು ತನ್ನ ಮನಸ್ಸು ಮತ್ತು ಇಂದ್ರಿಯಗಳು. ಆತ್ಮ ಅಂದ್ರೆ ಮನಸ್ಸು ಅಂತ. ಮನಸ್ಸು ಮತ್ತು ಇಂದ್ರಿಯಗಳು ಪರವಶವಾಗಿ ಬಿಡುತ್ತವೆ. ಆಕ್ಷಿಪ್ತಾತ್ಮೇಂದ್ರಿಯ ಸ್ತ್ರೀಣಾಂ ಅಸತೀನಾಂ ಚ ಮಾಯಯಾ ರಹೋ ರಚಿತ ಸಲ್ಲಾಪೈಃ ಶಿಶೂನಾಂ ಕಲಭಾಷಣೈಃ ಗೃಹೇಷು ಕೂಟಧರ್ಮೇಷು ದುಃಖತಂತ್ರೇಷ್ವತಂದ್ರಿತಃ ಕುರ್ವನ್ ದುಃಖ ಪ್ರತೀಕಾರಂ ಸುಖವನ್ ಮನ್ಯತೆ ಗೃಹೀ. ಮನೆಯಲ್ಲಿ ಸಾಧಾರಣವಾಗಿ ಕಪಟದ ಮಾತುಕತೆಗಳೇ ನಡೀತಾ ಇರ್ತದೆ. ಎಲ್ಲರೂ ಕೂಡ ಅವರವರ ಸ್ವಾರ್ಥಕ್ಕೋಸ್ಕರನೇ ಕಪಟದ ಮಾತುಗಳನ್ನ ಆಡ್ತಾ ಬದುಕ್ತಾರೆ. ಕೂಟಧರ್ಮೇಶು ದುಃಖತಂತ್ರೇಶು ಅತಂದ್ರಿತಃ. ಸ್ವಾಭಾವಿಕವಾಗಿ ಮನೆಗಳಲ್ಲಿ ಕಪಟದ ಮಾತುಗಳು, ಕೂಟದ ಮಾತುಗಳು, ಕೂಟ, ಕಪಟ, ವಂಚನೆ, ಇಂತಹ ಮಾತುಗಳು ನಡೀತಾ ಇರ್ತದೆ. ಅವು ಸದಾ ದುಃಖವನ್ನ ಉಂಟು ಮಾಡ್ತಾ ಇದ್ರೂ ಕೂಡ ಆ ದುಃಖವನ್ನ ಪರಿಹಾರ ಮಾಡಲಿಕ್ಕೆ ಅತಂದ್ರಿತನಾಗಿ ಆಲಸ್ಯವನ್ನ ಬಿಟ್ಟು ಪ್ರಯತ್ನ ಮಾಡ್ತಾನೆ. ಅದನ್ನೇ ಸುಖ ಎಂಬಂತೆ ಕಾಣ್ತಾನೆ. ಸುಖವನ್ ಮನ್ಯತೆ ಗೃಹೀ. ಕುಟುಂಬ ಭರಣ ಮಾಡ್ಲಿಕ್ಕೋಸ್ಕರ ಆ ಕುಟುಂಬದ ಜನರ ಜೊತೆಯಲ್ಲಿ ವ್ಯವಹಾರವನ್ನ ಮಾಡುವಾಗ ಮನೆಯಲ್ಲಿ ಕೂಟ ಧರ್ಮ, ಗೃಹೇಶು ಕೂಟಧರ್ಮೇಶು. ಕೂಟಧರ್ಮ ಅಂದ್ರೆ ಹಾಗೆ ಕಪಟದ ಮಾತುಗಳು, ವಂಚನೆಯ ಮಾತುಗಳು, ಆ ಮಾತುಗಳೇ ನಡೀತಾ ಇರ್ತದೆ ಸಂಸಾರದಲ್ಲಿ. ಆ ರೀತಿ ಮಾತಾಡೋದ್ರಿಂದ ಮನಸ್ಸಿಗೆ ದುಃಖ ಆಗ್ತದೆ. ಆದರೂ ಆ ದುಃಖವನ್ನ ಪರಿಹಾರ ಮಾಡಬೇಕು ಅಂತ ಆಲಸ್ಯವನ್ನ ಬಿಟ್ಟು ಪ್ರಯತ್ನ ಮಾಡ್ತಾನೆ. ಅದೇ ಸುಖ ಅಂತ ಬಯಸ್ತಾನೆ. ದುಃಖಕ್ಕೆ ಪ್ರತೀಕಾರವಾಗಿ ಸುಖವನ್ನ ಬಯಸಿ, ಅದು ಸುಖ, ದುಃಖದ ಪ್ರತೀಕಾರ ಏನಿದೆ ಅಂದ್ರೆ ದುಃಖವನ್ನ ಪರಿಹಾರ ಮಾಡೋದೇನಿದೆ ಅದೇ ಸುಖ ಅಂತ ತಿಳ್ಕೊಂಡು ಅದರಲ್ಲಿ ಪ್ರಯತ್ನ ಮಾಡ್ತಾನೆ. ಹೊರತು ಅದು ಸುಖ ಅಲ್ಲ. ತನಗೆ ಬಂದ ಏನೊಂದು ದುಃಖ ಇದೆ, ಸಂಸಾರದ ಕೂಟ ಧರ್ಮಗಳಿಂದ ಬಂದ ದುಃಖ, ಅಲ್ಲಿ ಸ್ವಾಭಾವಿಕವಾಗಿ ಸಂಸಾರದಲ್ಲಿ ಬರುವ ವಂಚನೆಯ ಮಾತುಗಳಿಂದ ಬರುವ ದುಃಖ ಏನಿದೆ, ಆ ದುಃಖವನ್ನ ಪರಿಹಾರ ಮಾಡೋದೇ ಸುಖ ಅಂತ ತಿಳ್ಕೊಂಡು ಅದಕ್ಕೋಸ್ಕರ ಅವಿರತವಾಗಿ ಪ್ರಯತ್ನವನ್ನ ಮಾಡ್ತಾನೆ ಅಂತ. ಗೃಹೇಶು ಕೂಟಧರ್ಮೇಶು ದುಃಖತಂತ್ರೇಷ್ವತಂದ್ರಿತಃ ಕುರ್ವನ್ ದುಃಖ ಪ್ರತೀಕಾರಂ ಸುಖವನ್ ಮನ್ಯತೆ ಗೃಹೀ. ಅರ್ಥೈರಾಪಾದಿತೈರ್ಗುರ್ವ್ಯಾ ಹಿಂಸಯೇತಸ್ತತಶ್ಚ ತಾನ್ ಪುಷ್ಣಾತಿ ಯೇಷಾಂ ಪೋಷೇಣ ಶೇಷಭುಗ್ಯಾತ್ಯಧ ಸ್ವಯಂ.
ಈ ಸಂಸಾರದಲ್ಲಿ ಮನೆ, ಹೆಂಡತಿ, ಮಕ್ಕಳು, ಬಂಧುಗಳು ಇವರನ್ನೆಲ್ಲ ಪೋಷಣೆ ಮಾಡ್ಲಿಕ್ಕೋಸ್ಕರ ಹಿಂಸಾಮಯವಾದ ಬುದ್ಧಿಯಿಂದ ಕ್ರೂರವಾದ ರೀತಿಯಲ್ಲಿ ಹಣ ಸಂಪಾದನೆಯನ್ನ ಮಾಡ್ತಾನೆ. ಹಣ ಸಂಪಾದನೆ ಮಾಡಿ ಅವರನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತ ಆ ಕುಟುಂಬ ಭರಣ ಮಾಡ್ಲಿಕ್ಕೋಸ್ಕರ ತಾನು ಮಾಡಿದ ಪಾಪ ಅವನಿಗೆ ಗೊತ್ತೇ ಆಗೋದಿಲ್ಲ. ನಾನಾ ರೀತಿಯಾದ ಕ್ರೂರಮಯವಾದ ಹಿಂಸಾಮಯವಾದ ಬುದ್ಧಿಯಿಂದ ಇಲ್ಲಿ ಅವನು ಸಂಪಾದನೆ ಮಾಡಿಕೊಂಡು ಬರ್ತಾನೆ ಹಣವನ್ನ ಅಲ್ಲಲ್ಲಿ ಹೋಗಿ. ಅಲ್ಲಿ ಇಲ್ಲಿ ಸಂಪಾದನೆ ಮಾಡಿದ ಹಣದಿಂದಲೇ ತನ್ನ ಪರಿವಾರವನ್ನ ಪೋಷಣೆ ಮಾಡ್ತಾನೆ. ಅವರು ಊಟ ಮಾಡಿ ಉಳಿದದ್ದನ್ನ ತಾನು ಊಟ ಮಾಡ್ತಾನೆ. ಹೀಗೆ ಕುಟುಂಬ ರಕ್ಷಣೆಯನ್ನ ಮಾಡ್ತಾ 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 ತಾನು ಅಧೋಗತಿಗೆ ಭಾಗಿಯಾಗ್ತಾನೆ. ಯಾತ್ಯಧ ಸ್ವಯಂ, ತಾನು ಅಧೋಗತಿಗೆ ಭಾಗಿಯಾಗ್ತಾನೆ. ಕುಟುಂಬವನ್ನೇ ಸರ್ವಸ್ವ ಅಂತ ತಿಳಿದು ಅವರ ರಕ್ಷಣೆಯನ್ನ ಮಾಡೋದರಲ್ಲೇನೆ ತಾನು ತನ್ನ ಜೀವನವನ್ನ ನಾನಾ ರೀತಿಯಲ್ಲಿ ಪಾಪಕ್ಕೆ ಭಾಗಿ ಮಾಡಿಕೊಂಡು ಪಾಪಕರ್ಮಗಳನ್ನ ಮಾಡಿ ಹಣ ಸಂಪಾದನೆ ಮಾಡಿ ಅವರನ್ನ ರಕ್ಷಣೆ ಮಾಡಿ ಅವರು ಉಂಡು ಮಿಕ್ಕಿದ್ದನ್ನ ತಾನು ಊಟ ಮಾಡ್ತಾನೆ. ಶೇಷಭುಕ್, ಶೇಷಭುಕ್ ಅಂದ್ರೆ ಮನೆಯಲ್ಲಿ ಅವರು ಊಟ ಮಾಡಿ ಉಳಿದದ್ದನ್ನ ತಾನು ಊಟ ಮಾಡ್ತಾನೆ. ಅವರಿಗೆ ಅವರು ಅನುಭವಿಸಿ ಬಿಟ್ಟದ್ದನ್ನ ತಾನು ಅನುಭವಿಸ್ತಾನೆ. ಹೀಗೆ ತಾನು ಅಧೋಗತಿಗೆ ಭಾಗಿಯಾಗ್ತಾನೆ. ಅರ್ಥೈರಾಪಾದಿತೈರ್ಗುರ್ವ್ಯಾ ಹಿಂಸಯೇ ತತಶ್ಚ ತಾನ್ ಉಷ್ಣಾತಿ ಯೇಷಾಂ ಪೋಷೇಣ ಶೇಷಭುಗ್ಯಾತ್ಯಧ ಸ್ವಯಂ. ಇದೆಲ್ಲವೂ ಕೂಡ ಅವನ ಈ ಪುನಃ ಪುನಃ ಸಂಸಾರಕ್ಕೆ ಕಾರಣವಾಗ್ತದೆ ಅಂತ ಕಪಿಲ ನಾಮಕನಾದ ಭಗವಂತ ದೇವಹೂತಿ ದೇವಿಗೆ ಹೇಳ್ತಾ ಬರ್ತಾ ಇದ್ದಾನೆ. ಅಲ್ಲಿಗೆ 10 ಶ್ಲೋಕ ಆಯ್ತು. ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ.